ಇವ್ರ ಜೀವನ ಉಳಿಸ್ಬಿಡಿ. ಅಮ್ಮ ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾನ್ ನಿಮ್ ಮಗಳನ್ನ ಮದ್ವೆ ಆಗೋದಾ? ಅದೆಲ್ಲ ಸಾಧ್ಯ ಇಲ್ಲ. ನೋಡಿ, ನಿಮ್ಮಂತ ದೊಡ್ಡ ಮನುಷ್ಯರ ಕೈ ಹಿಡಿಯೋ ಯೋಗ್ಯತೆ ನನ್ನ ಮಗಳಿಗಿಲ್ಲ. ಇದನ್ನ ನೀವು ಮದುವೆ ಅನ್ಕೋಬೇಡಿ. ಒಂದು ಹೆಣ್ಣಿನ ಜೀವ ಉಳಿಸ್ತಿದ್ದೀನಿ ಅಂತ ಅನ್ಕೊಂಡು ಅವಳ ಕುದಿಗೆ 3 ಗಂಟೆ ಹಾಕ್ಬೇಡಿ. ನೀವ್ ಹಾಕೋ 3 ಗಂಟು ಇವಳ ಜೀವನ ಉಳಿಸುತ್ತೆ. ಅಮ್ಮ ನೀವ್ ಏನ್ ಮಾತಾಡ್ತಾ ಇದ್ದೀರಾ ಗೊತ್ತಾಗ್ತಾ ಇದೆಯಾ ನಿಮ್ಗೆ? ನಾನೊಂದ್ಸತಿ ನಿಮ್ ಮಗಳ ಕುತ್ತಿಗೆ ತಾಳಿ ಕಟ್ಟಿದೆ ಅಂದ್ರೆ ಅದು ಮದ್ವೆನೆ. ಗೊತ್ತಪ್ಪ, ಗೊತ್ತು. ತಾಳಿಗಿರೋ ಬೆಲೆ ಗೌರವ ನನಗೆ ಚೆನ್ನಾಗ್ ಗೊತ್ತು. ನೀವ್ ತಾಳಿ ಕಟ್ಟಿದಿರ ಅನ್ನೋ ಕಾರಣಕ್ಕೆ ನನ್ ಮಗಳು ಯಾವತ್ತು ನಿಮ್ ಹತ್ರ ಬಂದು ಗಂಡ ಅಂತ ಒಪ್ಕೊಳ್ಳಿ ಅಂತ ಕೇಳಲ್ಲ. ಈ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ ಮಾತು ನಂಬಿ. ನನ್ ಮಗಳು ಕುತ್ತಿಗೆ ತಾಳಿ ಇದ್ರೆ ಚೆನ್ನಾಗ್ ಗೌರವ ಕೊಡ್ತಾರೆ. ತಾಯಿಯಾಗಿ ನನ್ಗಿದನ್ ಬಿಟ್ಟು ಬೇರೆ ಏನು ತೋರಿಸ್ತಾ ಇಲ್ಲ. ನೋಡಿ, ನೀವು ತಾಳಿ ಕಟ್ಟಿದ ತಕ್ಷಣ ನಾನು ನನ್ನ ಮಗಳು ಈ ಊರೇ ಬಿಟ್ಟು ಹೊರಟೋಗ್ತೀವಿ. ನಿಮಗ್ ನಾವ್ ಯಾವತ್ತೂ ತೊಂದರೆ ಕೊಡಲ್ಲ. ನಾವ್ ಯಾವತ್ತೂ ನಿಮ್ ಕಣ್ಣಿಗೆ ಕಾಣಿಸ್ಕೊಳ್ಳೋದು ಇಲ್ಲ. ನಾವಿಲ್ಲಿದ್ರೆ ಈ ಊರ್ ಜನ ನಿಮ್ಮನ್ನು ಬದುಕೋದಿಕ್ ಬಿಡಲ್ಲ, ನಮ್ಮನ್ನು ಬದುಕೋದಿಕ್ ಬಿಡಲ್ಲ. ನನ್ ಮಗಳು ಹಣೆ ಬರದಲ್ಲಿದ್ದಂಗೆ ಆಗುತ್ತೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಅಮ್ಮ ದಯವಿಟ್ಟು ಹೀಗೆಲ್ಲ ಮಾಡ್ಬೇಡಿ. ನನ್ನ ಸಂಕಟದ ಪರಿಸ್ಥಿತಿಲಿ ಸಿಕ್ಕಾಕಿಸ್ಬೇಡಿ. ನಿಮ್ ತಾಯಿನೇ ಇಲ್ಲಿದ್ದು ಹೀಗ್ ಬೇಡ್ಕೊಂಡಿದ್ರೆ ನೀವಿಲ್ಲ ಅಂತ ಹೇಳ್ತಿದ್ರ. ನನ್ನನ್ನ ನಿಮ್ ತಾಯಿ ಅಂತ ಅನ್ಕೊಂಡು ನನ್ ಮಾತ್ ನಡೆಸ್ಕೊಡಿ. ಆಡ್ಕೊಳ್ಳೋ ಜನರ ಮುಂದೆ ನಾನು ನಿಮ್ಮ ಮಗಳ ಕುತ್ತಿಗೆ ತಾಳಿ ಕಟ್ಟಿದೆ ಅಂದ್ರೆ ನಾವು ತಪ್ಪು ಮಾಡಿದೀವಿ ಅಂತ ನಾವೇ ಒಪ್ಕೊಂಡಂಗಾಗುತ್ತಮ್ಮ.